ಭಾರತದಲ್ಲಿ ಹುತಾತ್ಮರ ದಿನ ಪ್ರತಿ ವರ್ಷ ಜನವರಿ 30ರಂದು ಆಚರಿಸಲಾಗುತ್ತದೆ. ಜನವರಿ 30ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಪುಣ್ಯತಿಥಿಯ ನೆನಪಿಗಾಗಿ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತದೆ. ಗಾಂಧೀಜಿಯವರು 1948 ಜನವರಿ 30ರಂದು ನಿಧನರಾದರು. ಗಾಂಧೀಜಿ ಅವರನ್ನು ನಾಥೋರಾಮ್ ಗೋಡ್ಸೆ ಹತ್ಯೆ ಮಾಡಿದರು. ಗಾಂಧೀಜಿ ಅವರು ಮರಣದ ಕ್ಷಣದಲ್ಲಿ ಹೇಳಿದ ಮಾತು ಹೇ ರಾಮ್. ಹುತಾತ್ಮರ ದಿನವನ್ನು ಸರ್ವೋದಯ ದಿನ ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಜನವರಿ 30ರಂದು ಬೆಳಗ್ಗೆ 11 ಗಂಟೆಗೆ 2 ನಿಮಿಷ ಕಾಲ ಮೌನ ಆಚರಿಸಲಾಗುತ್ತದೆ. ಗಾಂಧೀಜಿ ಅವರ ಸಮಾಧಿ ಸ್ಥಳವನ್ನು ರಾಜಘಾಟ್ ನವದೆಹಲಿ. ಮಾರ್ಚ್ 23ರಂದು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಯ ಗುರು ಅವರ ಬಲಿದಾನದ ನೆನಪಿಗಾಗಿ ಹುತಾತ್ಮರ ದಿನಾಚರಣೆ ಆಚರಿಸುತ್ತಾರೆ. ಭಗತ್ ಸಿಂಗ್ ಮತ್ತು ಅವರ ಸಹಚರರನ್ನು ಬ್ರಿಟಿಷರು 1931 ಮಾರ್ಚ್ 23ರಂದು ಗಲ್ಲಿಗೇರಿಸಿದರು. ಪೊಲೀಸ್ ಹುತಾತ್ಮ ದಿನವನ್ನು ಅಕ್ಟೋಬರ್ 21ರಂದು ಆಚರಿಸಲಾಗುತ್ತದೆ. 1959ರಲ್ಲಿ ಲಡಾಖ್ನಲ್ಲಿ ಚೀನಾ ಸೈನಿಕರ ವಿರುದ್ಧ ಹೋರಾಡಿ ವೀರಮರಣವನ್ನಪ್ಪಿದ 10 CRPF ಪೊಲೀಸರ ನೆನಪಿಗಾಗಿ ಪೊಲೀಸ್ ಹುತಾತ್ಮ ದಿನವನ್ನು ಆಚರಿಸಲಾಗುತ್ತದೆ. ಹುತಾತ್ಮ ಎಂದರೆ ದೇಶದ ರಕ್ಷಣೆಗಾಗಿ ಅಥವಾ ಉನ್ನತ ಆದರ್ಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು. ಜನವರಿ 30ರಂದು ಮೌನ ಆಚರಿಸುವ ಉದ್ದೇಶಕ್ಕಾಗಿ ದೇಶಕ್ಕಾಗಿ ಪ್ರಾಣ ತೆತ್ತ ಹೋರಾಟಗಾರರಿಗೆ ಗೌರವ ಸಲ್ಲಿಸುವುದು. ಹುತಾತ್ಮರ ದಿನ ನಮಗೆ ದೇಶಭಕ್ತಿ, ಅಹಿಂಸೆ, ಶಾಂತಿ ಮತ್ತು ತ್ಯಾಗದ ಮಹತ್ವವನ್ನು ಸಾರುವ ಸಂದೇಶ ನೀಡುತ್ತಾರೆ. ಹುತಾತ್ಮರ ದಿನದಂದು ಪ್ರಧಾನ ಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ದೆಹಲಿಯಲ್ಲಿ ರಾಜ್ಘಾಟ್ನಲ್ಲಿರುವ ಗಾಂಧಿ ಸಮಾಧಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ನವೆಂಬರ್ 17ರಂದು ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ನೆನಪಿಗಾಗಿ ಹುತಾತ್ಮರ ದಿನ ಆಚರಿಸುತ್ತಾರೆ.